ಕಡೆಯಿಂದ ಒಂದು ಮನವಿ. ಇತ್ತೀಚೆಗೆ ನಿಮ್ಮಲ್ಲಿ ಬಹುತೇಕ 50 ವರ್ಷ 45 ಆಸ್ಪಾಸು ಇದ್ದೀರಾ. ಮತ್ತೆ ಇನ್ನ ಮುದುಕಿರ್ನ ಟಾರ್ಗೆಟ್ ಮಾಡ್ಕೊಂಡು ಚೈನು ನಮ್ಮ ಹತ್ರ ಬಂಗಾರ ಅದು ಇದು ನೋಡ್ಕೊಂಡು ಎಲೆ ಅಡಿಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಒಂದ್ ಕೊಡೋ ತರ ಕೊಟ್ಬಿಟ್ಟು ಇಲ್ಲಾಂದ್ರೆ ಪೊಲೀಸರು ಬರ್ತಾ ಇದಾರೆ ಅದ್ ತೆಗೆದ್ಬಿಡ್ಲಿಕ್ಕೆ ಮತ್ತೆ ಇಟ್ಕೊಳ್ಳಿಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದು ಮತ್ತೆ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ತರ ಇನ್ನೊಂದು ಬಟ್ಟೆಯಲ್ಲಿ ನಾವು ಕೊಟ್ಬಿಡ್ತಾರೆ. ಇಟ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ರಾಯಲ್ ಫಂಡ್ ಲಿಮಿಟ್ಸ್ ಮತ್ತೆ ಗೌರ್ಮೆಂಟ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ ಅಂದ್ರೆ ನಮ್ಮ ಮನ್ಸು ಬೇರೆ ಕಡೆ ಸೆಳೆಯೋದು. ಅವ್ರು ಬ್ಯಾಗ್ ಇಟ್ಟಿರ್ತೀರಾ ನೋಡಮ್ಮ ಏನು ನಿಮ್ ಬಟ್ಟೆ ಮೇಲೆ ಏನೋ ಬಿದ್ದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಮತ್ತೆ ಮನೆಗೆ ಕಡೆ ಬರ್ತಾರೆ ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಇರೋ ಇನ್ನೊಂದ್ ಸ್ವಲ್ಪ ಚೆನ್ನಾಗಾಗ್ಲಿ ಹೊಸದಾಗ ಕಾಣ್ಲಿ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ಕೊಡ್ತೀರಾ. ಕೊಟ್ಟಾಗ ನಿಮ್ಗೇನೋ ಒಂದು ಅವ್ರು ಏನ್ ಮಾಡ್ತಾರೋ ಗೊತ್ತಿರಲ್ಲ, ಒಬ್ಬೊಬ್ರು ಒಂದೊಂದು ಮಾಡೋ ಇದ್ರಲ್ಲಿ ಮಾಡ್ತಾರೆ. ಸೊ ಅವಾಗ ನೀವು ಅವ್ರ ಬೇರೆ ಆಭರಣ ಕೊಟ್ಬಿಡ್ತಾರೆ, ನಿಮ್ಗೆ ಒರಿಜಿನಲ್ ಆಭರಣಗಳೇ ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಮನೆಯಲ್ಲಿ ಬೀಗ ಕೈ ನಮ್ ಗಂಡ ಬರ್ತಾನೆ ಎತ್ಕೊಂತಾನೆ ಇಲ್ಲ ನನ್ ಮಗ ಬರ್ತಾನೆ ಎತ್ಕೊಂತಾನೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಒಂದ್ ಕಡೆ ಇಡ್ತೀರಾ. ಆದ್ರೆ ಯಾರು ಬೀಗ ಕೈ ಇಡ್ಬೇಡಿ. ಬೀಗ ಕೈ ಇಟ್ರೆ ಏನಾಗತ್ತೆ ಅಂತಂದ್ರೆ ಅವ್ರು ನೋಡ್ಕೊಂತ ಇರ್ತಾರೆ ಪಕ್ಕದ ಮನೆಯವರಾಗ್ಲಿ ಇಲ್ಲಂತಂದ್ರೆ ಯಾರು ಬಂದಿರ್ತಾರೆ, ಭಿಕ್ಷಕ ಬಂದಿರ್ತಾನೆ, ಡೈಲಿ ಇನ್ನೇ ಇಡ್ತಾರೆ ಕೀ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀವು ಮನೆ ಅಂದ್ರೆ ಕೆಲ್ಸಕ್ಕೆ ಹೋಗಿರೋದ್ ನೋಡ್ಕೊಂಡು ಅವ್ರು ಅಕ್ಕಿ ಎತ್ಕೊಂಡು ಬೀರೋ ಅಕ್ಕಿ ಹೊರಗಡೆ ಇರುತ್ತೆ ಎಲ್ಲೋ ಒಂದು ಎತ್ಕೊಂಡ್ಬಿಟ್ಟು ಯಥಾಸ್ಥಿತಿ ಅಂದ್ರೆ ಬೀಗ ತೆಗೆದ್ಬಿಟ್ಟು ಮತ್ತೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ನೀವು ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತೀರಾ, ಆಗ ಒಡವೆ ಇರಲ್ಲ. ಏನಾಯ್ತು ಅಂತಂದ್ರೆ ಅವಾಗ ನೀವು ಪೊಲೀಸ್ ಸ್ಟೇಷನ್ ಬರ್ತೀರಾ. ಸೊ ಹಿಂಗಾಗಿ ಮತ್ತೆ ಇತ್ತೀಚೆಗೆ ಬ್ಯಾಂಕ್ ATM ಬರ್ತೀರಾ, ನೀವು ಪಿನ್ ಕೋಡ್ ಹೊರತಾಗಿರ್ತೀರಾ, ಪಕ್ಕದಲ್ಲಿರೋರು ಕಾಯ್ತಾ ಇರ್ತಾರೆ, ಗೊತ್ತಾಗ್ತಾ ಇಲ್ಲ ಸತಿ ಅಟೆಂಡ್ ಮಾಡ್ತೀರಾ, ರಾಂಗ್ ಆಗುತ್ತೆ ಹಣ ಇದನ್ನ ತಿಳ್ಕೊಂಡಿದ್ದೆ ಊಟ ಹೇಳ್ತೀರಾ. ಅವ್ರ ಏನ್ ಮಾಡ್ತಾರೆ ಅಲ್ಲಿ 2 ಕಾರ್ಡ್ ಇಟ್ಕೊಂಡಿರ್ತಾರೆ, ಅಂತ ಒಂದ್ ಕಾರ್ಡ್ ಇರುತ್ತೆ. ಆ ಕಾರ್ಡ್ ನಿಮ್ಗೆ ಗೊತ್ತಿಲ್ದಿರ ಯಾಮರ್ಸ್ಬಿಟ್ಟು ನಿಮ್ ಕಾರ್ಡ್ ಹಾಕಿ ಅವನು ಡ್ರಾ ಮಾಡ್ತಾನೆ. ನಿಮ್ಗೆ ಯಾವ್ದೋ ಒಂದ್ ಕಾರ್ಡ್ ಅಕ್ಕ ಬರ್ತಾ ಇಲ್ಲ ಏನೋ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕಾರ್ಡ್ ಯಾವ್ದೋ ಒಂದ್ ಕೊಡ್ತಾರೆ. ನೀವು ಆ ಕಾರ್ಡ್ ನಂದೇನೆ ಅಂತ ಹೇಳ್ಬಿಟ್ಟು ಅದ್ ಇಟ್ಕೊಂಡು ಮನೆಗೆ ಹೊರಟೋಗ್ತೀರಾ. ಅವನು ಮುಲ್ಬಾಗ್ಲು ಶ್ರೀನಿವಾಸ ಅಂದ್ರೆ ಚಿಂತಾಮಣಿಗೆ ಹೋಗ್ಬಿಟ್ಟು ಡ್ರಾ ಮಾಡ್ತಾರೆ. ಅವಾಗ ನಿಮ್ಗೆ ಮೆಸೇಜ್ ಬರುತ್ತೆ ನನ್ಗೆ ಬರುತ್ತೆ, ಹಿಂಗೆ ಮೋಸ ಹೋಗ್ತೀರಾ. ಹಂಗಾಗಿ ನೀವು ಪ್ರತಿಯೊಬ್ರು ಇದ್ರ ಕಡೆ ಗಮನ ಇರ್ಬೇಕು. ಮತ್ತೆ ನಿಮ್ಮ ಮನೆಗಳ ಹತ್ರ ಸಾಧ್ಯ ಆದ್ರೆ CCTVಗಳನ್ನ ಅಳವಡಿಸ್ಕೋಬೇಕು. ಮತ್ತೆ ನಾಯಿ ಚೆನ್ನಾಗಿರೋ ನಾಯಿನ ಸಾಕೋಬೇಕು. ಸೊ ಮತ್ತೆ ನೀವು 112 ವೆಹಿಕಲ್ ಇರುತ್ತಲ್ವಾ, 112 ವೆಹಿಕಲ್ ನ ಎಲ್ಲರೂ ಪ್ರತಿಯೊಬ್ರು ಜ್ಞಾಪಕ ಇಟ್ಕೋಬೇಕು. ಇದು ಸರ್ಕಾರ ಕೇಂದ್ರ ಸರ್ಕಾರ ರೂಪಿಸಿರುವಂತ ಒಂದು ನಂಬರ್ ಕೊಟ್ಟಿರೋದು. ಅಂದ್ರೆ ಜಾಸ್ತಿ ನಂಬರ್ ಇದ್ರೆ ಗೊತ್ತಾಗಲ್ಲ. 112 ಅಂದ್ರೆ 112 ಜ್ಞಾಪಕ ಇಟ್ಕೊಳ್ಳಿ. ಏನೇ ಪೊಲೀಸ್ ಹೇಳ್ಬೇಕು ಇಲ್ಲಾಂತಂದ್ರೆ ಫೈರ್ ಯಾವ್ದಾದ್ರು ಬೆಂಕಿ ಅನಾಹುತ ಆಗುತ್ತೆ, ರೋಡ್ ಆಕ್ಸಿಡೆಂಟ್ ಆಗುತ್ತೆ, ಈ ತರ ಯಾವ್ದಾದ್ರು ಪೊಲೀಸ್ ಹೇಳ್ಬೇಕು ಇಲ್ಲಾಂದ್ರೆ ಫೈರ್ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ನೀವು 112ಗೆ ಕಾಲ್ ಮಾಡಿದ್ರೆ ತಕ್ಷಣ ಅದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ಇಮಿಡಿಯೇಟ್ ಆಗಿ ನೀವು ಇರೋ ಕಡೆ ಒಂದು 10-15 ನಿಮಿಷದಲ್ಲಿ ಪೊಲೀಸ್ ಅವರು ರೀಚ್ ಆಗ್ತಾರೆ. ಅಂದ್ರೆ ವೆಹಿಕಲ್ ನಮ್ ತಾಲೂಕಲ್ಲಿ ತಿರುಗಾಡ್ತಾ ಇರ್ತದೆ, ಒಂದ್ 10-15 ನಿಮಿಷದಲ್ಲಿ ನಿಮ್ಗೆ ಆ ವೆಹಿಕಲ್ ನಿಮ್ ಹತ್ರ ಬರುತ್ತೆ. ಆಗೋ ಅನಾಹುತನ ತಪ್ಪಿಸ್ಬೋದು. ನಿಮ್ ಕೈಲಿ ಆಗೋ ಸಹಾಯ ಅದೇ. ಅಯ್ಯೋ ನನ್ಗೆ ನಂಬರ್ ಗೊತ್ತಿಲ್ಲ ಹೇಳ್ತಾ ಇದ್ನಲ್ಲ ಅನ್ನ ಬದಲು 112ಗೆ ಅಲ್ಲಿಂದ ಪಕ್ಕದಲ್ಲಿ ಯಾರೋ ಇಂತ ಬಂದಾಗ ಹಣ ಇದಕ್ಕೊಂದು ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು 112ನ ಉಪಯೋಗಿಸ್ಕೊಳ್ಳಿ. ಮತ್ತೆ ನೀವು ಜಾತ್ರೆಗಳಲ್ಲಿ ನಿಮ್ಮ ಜಾಸ್ತಿ ಹಾಕೊಂಡಿರ ನಾನೇ ಹಾಕೊಂಡ್ಬಾರ್ದು ಅಂತ ಹೇಳ್ಬಿಟ್ಟು ತೋರ್ಸ್ಕೊಳಕ್ಕೆ ಹಾಕೊಂತೀರ. ನಿಮ್ ತರ ಹೆಂಗಸರು ಬಂದಿರ್ತಾರೆ ತಕೊಂಡ್ರು. ಅಲ್ಲಿ ಕೂಲ್ಗುರ್ಗಿ ಜಾತ್ರೆಯಲ್ಲಿ ಲಾಸ್ಟ್ ಇಯರ್ ಹಂಗೆ ಆಂಧ್ರದಿಂದ ಬಂದಿದ್ರ ಅಮ್ಮ మేకటే ఉంటుంది కానీ ఆయమ్మ మనకటే ఏమో వచ్చిందిలే వస్తే అని చెప్పేసి అనుకుంటారు. కానీ ఆయమ్మ చేసే పని చేస్తా ఉంటుంది. అందుకని జాతరలో గీతల పోయినప్పుడు చెరువు వేసుకోవాలి. అంటే పొంగ మూసుకుంటే మన మనిషి అనుకుండాల. అట్లంతా మీరు వేరే వారికి కూడా చెప్పాల్సి పడుతుంది. సో ఇట్లంతా చెప్పినారు హుషారు.